ಚಳ್ಳಕೆರೆ ನಗರದಲ್ಲಿ ಗುಂಡಿಗಳ ದರ್ಬಾರ್. ಹೌದು, ಎಲ್ಲಿ ನೋಡಿದರೂ ಗುಂಡಿಗಳೇ ಕಾಣಬಹುದು. ರಸ್ತೆ ಮಧ್ಯದಲ್ಲಿ ಗುಂಡಿಗಳ ಅಪಘಾತಕ್ಕೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಆದ್ದರಿಂದ ವಾಹನ ಸವಾರರೇ ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದೇವೆ. ನಗರದ ಡಿ ಸುಧಾಕರ್ ಕ್ರೀಡಾಂಗಣದ ಮುಂಭಾಗದಿಂದ ಬಿಎಸ್ಎನ್ಎಲ್ ಕಚೇರಿಗೆ ತೆರಳುವ ರಸ್ತೆ ತುಂಬೆಲ್ಲ ಗುಂಡಿಗಳು ಬಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದಾವೆ. ಅಷ್ಟೇ ಅಲ್ಲದೆ ಈ ರಸ್ತೆಗಳಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾವು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ನಾವೇ ಸ್ವತಃ ಸಣ್ಣ ಜಲ್ಲಿ ಹಾಗೂ ಟಾರ್ ಮಿಕ್ಸ್ ತಂದು ರಸ್ತೆಯ ಗುಂಡಿಗಳನ್ನ ಮುಚ್ಚಿದ್ದೇವೆ ಎಂದು ಪಾಪಣ್ಣ ಹೇಳಿದ್ದಾರೆ. ಇಲ್ಲಿ ಯಾರು ಪುರಸಭೆ ಸಂಬಂಧಪಟ್ಟ ಅಧ್ಯಕ್ಷರು ಅಥವಾ ಏನಿದ್ದಾರೆ ಅಧಿಕಾರಿಗಳು ಯಾರು ತಿರುಗಿ ನೋಡಲ್ಲ. ಮತದಾನ ನಡೀಬೇಕಾದ್ರೆ ಚುನಾವಣೆ ಸಂದರ್ಭದಲ್ಲಿ ಅವಾಗ ಬರ್ತಾರೆ ಅಷ್ಟೇ ಹೊರತು ಇಲ್ಲಿ ಇದೇ ಸಂದರ್ಭದಲ್ಲಿ ಯಾರೂ ಬರೋದಿಲ್ಲ. ಎಲ್ಲಿಂದ ಎಲ್ಲಿಗೆ ತಲುಪ ರಸ್ತೆ ಇದು? ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ರಸ್ತೆ ಇದು? ಇಲ್ಲಿಂದ ಚಿತ್ರದುರ್ಗ ರಸ್ತೆಯಿಂದ ಉತ್ತರ ದಿಕ್ಕಿಗೆ BSNL ಚಾನಲ್ ಭಾರಿ ಗುಂಡಿ ಬಿದ್ದಿತ್ತಾ? ಭಾರಿ ತಗ್ಗು ಪ್ರದೇಶಗಳು ಎಲ್ಲ ಇತ್ತು. ಅದನ್ನು ನಾವೇ ಇಲ್ಲೆಲ್ಲ ಸರಿಪಡಿಸಿದ್ದೀವಿ. ಇಲ್ಲಿ ಕೌನ್ಸಿಲರ್ ಯಾರು ಬಂದು ನೋಡಿಲ್ವಾ? ಇಲ್ಲಿ ಯಾರು ಬರೋದು, ಯಾವತ್ತು ಬರ್ತಾರೆ, ವರ್ಷಕ್ಕೆ 6 ತಿಂಗಳು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ. ನಗರಸಭೆ ಗಮನಕ್ಕೆ ತಂದಿರಲ್ವಾ ಈ ಗುಂಡಿ ಇರೋದು? ಏನು ಚರಂಡಿಗಳ ಕಡೆಗೆ ತಿರುಗಿ ನೋಡಲ್ಲ, ರಸ್ತೆ ಕಡೆಗೆ ತಿರುಗಿ ನೋಡಲ್ಲ, ಗಿಡ ಮರ ಏನಾಯ್ತು, ಕಂಬ ಏನಾಯ್ತು, ಏನು ಯಾರು ಇದನ್ನ ಗಮನಕ್ಕೆ ತಗೊಳ್ಳಲ್ಲ. ಅದಕ್ಕೆ ಎಲ್ಲ ಈ ನಗರ ಅಕ್ಕಪಕ್ಕದ ಮನೆಗಳು ಸೇರಿ ಸ್ವಂತ ಖರ್ಚಿನಿಂದ ಏನೋ ಮಾಡ್ತೀವಿ. ನಿಮ್ಮ ಹೆಸರು? ಪಾಪಣ್ಣ NG.